ಇಲ್ಲಿ ರಾಣಿ ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಬಿಕಾಸ್ ದೇವಸ್ಥಾನದಲ್ಲಿ ಹಬ್ಬ ಇದೆ. ಆ ಒಂದು ಹಬ್ಬದ ಪೂಜೆಯಲ್ಲಿ ಇಲ್ಲಿ ವರದ ಅವರು ತನ್ನ ಹೆಂಡತಿಯ ಹೆಸರಲ್ಲಿ ಒಂದು ವಸ್ತ್ರವನ್ನ ದೇವರಿಗೆ ದಾನ ಮಾಡ್ತಾರೆ. ಆ ಒಂದು ವಸ್ತ್ರವನ್ನ ದೇವರಿಗೆ ಹೊದಿಸು ಒಂದು ಸಂಪ್ರದಾಯ ಕೂಡ ಇರುತ್ತೆ. ಈ ಕಡೆ ಪುರೋಹಿತರಂತೂ ವರದಾನ ಹಾಡಿ ಹೋಗ್ಲತ್ತಿದ್ದಾರೆ. ಯಾಕಂದ್ರೆ ಅವರ ಹೆಂಡತಿ ಕಾಲದಲ್ಲಿ ಈ ರೀತಿ ವಸ್ತ್ರವನ್ನ ಕೊಡ್ತಾ ಇದ್ರು. ಆದ್ರೆ ಹೆಂಡತಿ ಮೇಲಿರೋ ಪ್ರೀತಿ ಇನ್ನೂ ಕೂಡ ಹೋಗಿಲ್ಲ. ಹಾಗಾಗಿ ಅವರು ಸತ್ತ ನಂತರ ಕೂಡ ಇಷ್ಟು ವರ್ಷಗಳ ಕಾಲ ಕೂಡ ಅವರ ಹೆಂಡತಿ ಪಾಲಿಸಿದಂತಹ ಒಂದು ಸಂಪ್ರದಾಯವನ್ನ ಪಾಲಿಸ್ತಾನೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ವರದ ಅಂದ್ರೆ ಎಲ್ರಿಗೂ ಕೂಡ ಏನೋ ಒಂದು ರೀತಿ ಗೌರವ ಅಭಿಮಾನ, ಊರ ಜನರಿಗೆ ಸಹಾಯ ಮಾಡ್ತಕ್ಕಂತಹ ಒಂದು ದಾನಶೂರ ಕರ್ಣ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ಆದ್ರೆ ನಿಜಕ್ಕೂ ಹಿಂದಿರೋ ಮುಖ ಯಾರಿಗೂ ಕೂಡ ಗೊತ್ತಿಲ್ಲ. ಈ ಕಡೆ ರಾಣಿ ಕೂಡ ಕಳಸ ಹೊತ್ತು ದೇವರ ಮುಂದೆ ಬಂದು ನಿಂತ್ಕೋತಾರೆ. ಯಾಕಂದ್ರೆ ಆ ಒಂದು ಹೊದಿಕೆ ಹೊದಿಸೋ ಸಮಯದಲ್ಲಿ ಎಲ್ಲಾ ಕಳಸ ಹೊತ್ತಿರ್ತಕ್ಕಂಥ ಹೆಣ್ಮಕ್ಳು ಮುಂದೆ ಬಂದು ನಿಂತ್ಕೋಬೇಕಾಗುತ್ತೆ. ಹಾಗಾಗಿ ಪುರೋಹಿತರು ಎಲ್ಲರನ್ನ ಕೂಡ ಮುಂದೆ ಬಂದು ನಿಲ್ಲಿಸ್ತಾರೆ. ತದನಂತರ ಇಲ್ಲಿ ವಸ್ತ್ರವನ್ನ ಹೊದಿಸಿದಾಗ ಆ ಒಂದು ವಸ್ತ್ರ ಹೋಗಿದೆ ಹಾರಿ ರಾಣಿ ಮೇಲೆ ಬಿದ್ದುಬಿಡುತ್ತೆ. ಏನಿದು ವಸ್ತ್ರ ಹರಿಯ ಹುಡುಗಿ ಕಳಿಸಿದ ಮೇಲೆ ಬಿದ್ದು ಬಿಡ್ತಲ್ಲ, ಯಾರೇಕೆ ಅಂತ ಹೇಳಿ ವರದವರು ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲಿ ಅವರ ಮಗನೇ ಈಕೆ ರಾಣಿ ಅಂತ ಹೇಳಿದಾಗ, ಏನು ರಾಣಿನ ನಿನಗೆ ಗೊತ್ತಿದ್ಯಾ ಹುಡುಗಿ ಅಂತ ಹೇಳಿ ವರದವರು ಕೇಳ್ತಾರೆ. ಹಾ ಗೊತ್ತಿದೆ ಅಪ್ಪ, ಅದೇ ನಾನು ಹೇಳಿದ್ನಲ್ವಾ ಮಾಲ್ನಲ್ಲಿ ಆ ಹುಡುಗಿನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ರು, ಆಗ ಬಾಲಮಾಮ ಬಂದು ಕಾಪಾಡಿದ್ರು ಅಂತ, ಅದೇ ಹುಡುಗಿ ನನ್ನ ಫ್ರೆಂಡ್ ರಾಣಿ ಅಂತ ಹೇಳಿದಾಗ, ಹೌದಾ ನಮ್ಮ ಕಡೆಯವರಿಂದ ತಪ್ಪಿಸ್ಕೊಂಡಿದ್ದು ಇವಳೇನ, ಆದರೆ ಈಗ ನನ್ನ ದೃಷ್ಟಿ ಬಿದ್ದಾಯ್ತಲ್ಲ, ನನ್ನ ಕಣ್ಣಿಂದ ಯಾವುದೇ ಕಾರಣಕ್ಕೂ ಈಕೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವರದವರು ಅನ್ಕೋತಾರೆ. ಅವತ್ತು ಬಾಲ ಏನು ಇವಳನ್ನ ಕಾಪಾಡಿರ್ಬೋದು, ಆದರೆ ಇನ್ಮುಂದೆ ಯಾರು ಇವಳನ್ನ ನನ್ನಿಂದ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವರದ ಅವರು ಮನಸ್ಸಲ್ಲಿ ಅನ್ಕೋತಾರೆ. ಜೊತೆಗೆ ರಾಣಿ ಜೊತೆ ತುಂಬ ಪ್ರೀತಿಯಿಂದ ಕೂಡ ನಡ್ಕೋತಾರೆ. ಬಿಕಾಸ್ ಇಲ್ಲಿ ರಾಣಿಯನ್ನ ತಮ್ಮ ಕಪಿಮುಷ್ಟಿಗೆ ತಗೋಬೇಕು ಅನ್ನೋದು ವರದ ಇಂಟೆನ್ಷನ್ ಆಗಿದೆ. ಅವತ್ತು ಮಾಲ್ನಲ್ಲಿ ಆಕೆಯನ್ನ ಎತ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ ಜನಗಳು ಕೂಡ ವರದಾಗೆ ಸೇರಿದ್ದಾಗಿದೆ. ಆದರೆ ಇಲ್ಲಿ ಬಾಲಾಗೆ ವರದ ಇಂಥ ಮಹಾನ್ ಕಿಡಿಗೇಡಿ ಅನ್ನೋ ವಿಷಯ ಗೊತ್ತಿಲ್ಲ. ಗೊತ್ತಿದ್ರೆ ಖಂಡಿತವಾಗ್ಲೂ ವರದ ಬಳಿ ಇರೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇದರ ನಡುವೆ ರಾಣಿಯ ಮೇಲೆ ಅದೇ ಒಂದು ಜಾತ್ರೆಯಲ್ಲಿ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಆ ಒಂದು ಸಂದರ್ಭದಲ್ಲಿ ಕೂಡ ಬಾಲ ಬಂದು ರಾಣಿಯನ್ನ ಕಾಪಾಡ್ತಾರೆ. ಏನಾಗುತ್ತೆ ಮುಂದಿನ ವಿಡಿಯೋ.